ಲಕ್ಷ್ಮೀ ಬಾರಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಗುರುಗಳು ಹೇಳ್ಕೊಡ್ತಾ ಇದ್ರು ವರಮಹಾಲಕ್ಷ್ಮಿ ಹಬ್ಬದ ವ್ರತಾಚರಣೆ ಹೇಗಿರಬೇಕು ಅಂತ ಅಂದ್ಬಿಟ್ಟು. ಗುರುಗಳೇ ತಾವಾಗ ಹೇಳ್ತಾ ಇದ್ರಿ 12 ದಾರಗಳಿಂದ ತಂತನ್ನು ನಿರ್ಮಿಸಿ ಆ ಒಂದು ದಾರದ ಗಂಟಿಗೆ 12 ಗಂಟೆಗಳನ್ನು ಹಾಕಬೇಕು, ಇದು 12 ತಿಂಗಳ ಒಂದು ಪ್ರತೀಕ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಇದ್ರ ಜೊತೆಗೆ ಒಂದು ವಿಶೇಷ ಅಂತ ಅನ್ಸುತ್ತೆ ಗುರುಗಳೇ ನನಗೆ, ಲಕ್ಷ್ಮೀ ದೇವಿಯ ಶುಭ ಸಂಖ್ಯೆ ಅಂದರೆ ಲಕ್ಕಿ ನಂಬರ್ ಅಂತ ನಾವೇನು ಹೇಳ್ತೀವಿ, ಲಕ್ಷ್ಮೀ ದೇವಿಯ ಶುಭ ಸಂಖ್ಯೆ 12 ಅಂತೆ. ಹೌದು. ಇದರ ಜೊತೆಗೆ ಆ 12 ಜೊತೆಗೆ ಈ 12 ಗಂಟು 12 ಮಾಸಗಳನ್ನ ಪ್ರತಿನಿಧಿಸ್ತಕ್ಕಂಥ 12 ಗಂಟು ಇವೆರಡೂ ಸೇರಿಕೊಂಡು ಪೂಜೆಯನ್ನು ಮಾಡಿದಾಗ ಹೆಚ್ಚು ಶ್ರೇಯ ಲಭಿಸುತ್ತೆ ಅಂತ. ಅದರ ಜೊತೆಗೆ ಈ ಬಾರಿಯ ವರಮಹಾಲಕ್ಷ್ಮಿ ಹಬ್ಬ ನೋಡಿ 12ನೇ ತಾರೀಕಿಗೆ ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಎಲ್ಲವೂ 12 ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದ ದಿನ ಅಂತಕ್ಕಂಥದ್ದು. ಆ ನಂತರ ಯಾವ ರೀತಿ ಆ ತಂತುಗಳನ್ನ ಏನು ಕೈಗೆ ಕಟ್ಕೊಳ್ತಾರೆ ಕಂಕಣದ ರೀತಿಯಲ್ಲಿ ಅಥವಾ ಅದನ್ನು ಪೂಜೆಗೆ ಇಡ್ತಾರೆ. ಪೂಜೆಗೆ ಇಟ್ಟ ನಂತರದಲ್ಲಿ ದೇವಿಗೆ ಮುತ್ತೈದೆಯರು ಏನು ಧಾರಣೆಯನ್ನು ಮಾಡ್ತಾರೋ ಅದನ್ನು ದೇವಿಗೆ ಸಮರ್ಪಣೆ ಮಾಡಬೇಕು. ದೇವಿ ಆವಾಹನೆ, ಪ್ರಾಣ ಪ್ರತಿಷ್ಠೆ, ಇದೆಲ್ಲ ನವಶಕ್ತಿ ಪೂಜೆ. ನವಶಕ್ತಿ ಪೂಜೆ ಆದ ನಂತರದಲ್ಲಿ ಅದನ್ನು ದೇವಿಯನ್ನು ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ. ಅಂದ್ರೆ ಅವಳ ಯಾವ ಸ್ವರೂಪದಲ್ಲಿ, ಲಕ್ಷ್ಮಿಯ ಸ್ವರೂಪದಲ್ಲಿ, ವರಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಆ ನಂತರದಲ್ಲಿ ಅದಕ್ಕೆ ಪಂಚಾಮೃತ ಅಭಿಷೇಕ ಮತ್ತು ಷೋಡಶೋಪಚಾರಗಳ ಪೂಜೆಯನ್ನು ಮಾಡ್ತಾರೆ. ಆ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ 5 ರೀತಿಯಂತಹ ಏನು ಮುತ್ತೈದೆಯರು ಬಳಸ್ತಾರೋ ಅದನ್ನು ದೇವಿಗೆ ಸಮರ್ಪಣೆ ಮಾಡಬೇಕು ಅಂತಿದೆ. ಕಾಲಿಗೆ ಕಾಲುಂಗರ, ಕೈಗೆ ಬಳೆಗಳು, ಮೂಗಿಗೆ ಮೂಗುತಿ, ಆನಂತರದಲ್ಲಿ ಹಣೆಗೆ ಕುಂಕುಮ, ಕಿವಿಗೆ ಓಲೆಗಳು. ಈ ಮುತ್ತೈದೆಯರು ಬಳಸ್ತಾರೋ ಅದನ್ನೆಲ್ಲ ಮಹಾಲಕ್ಷ್ಮಿಗೆ ಮುತ್ತೈದೆಯ ಸ್ವರೂಪದಲ್ಲಿ ಅದನ್ನು ಸಮರ್ಪಣೆ ಮಾಡೋದು. ಸಮರ್ಪಣೆ ಮಾಡಿದ ನಂತರದಲ್ಲಿ ಗಂಧದ್ವಾರ ಮಂತ್ರದಿಂದ ಗಂಧವನ್ನು ಸಮರ್ಪಣೆ ಮಾಡೋದು, ಅಕ್ಷತೆಯನ್ನು ಸಮರ್ಪಣೆ ಮಾಡೋದು, ಆ ನಂತರದಲ್ಲಿ ಅರಿಶಿನ ಕುಂಕುಮವನ್ನು ಸಮರ್ಪಣೆ ಮಾಡೋದು. ಆ ನಂತರದಲ್ಲಿ ವಿಧವಾದಂತಹ ಪುಷ್ಪಗಳಿಂದ ಸಾಕಷ್ಟು ಪುಷ್ಪಗಳ ಸಂಗ್ರಹ ಬೇಕಿಲ್ಲಿ. ಯಾಕೆಂದ್ರೆ 108 ನಾಮಾವಳಿಗಳಿದೆಯಾ, ಏನೋ ಪ್ರಕೃತಿ ಏನು ವಾಯುಕೃತಿ ಏನು, ಅದೇ ರೀತಿಯಲ್ಲಿ ಅಷ್ಟೇ ರೀತಿಯಾದಂತಹ ಪುಷ್ಪಾದಿಗಳಿಂದ ಅವರಿಗೆ ಸಮರ್ಪಣೆಯನ್ನು ಮಾಡೋದು. ಆ ನಂತರದಲ್ಲಿ ಏನು ಪತ್ರೆ ಪುಷ್ಪಾದಿಗಳನ್ನು ನಾವು ಹೇಳ್ತೇವೋ ಆ ಪತ್ರಗಳನ್ನೆಲ್ಲ ಮಾಡೋದು. ಅದನ್ನೆಲ್ಲ ಮಾಡಿದ ನಂತರದಲ್ಲಿ 12 ನಾಮದಿಂದ ದೇವಿಯನ್ನು ಅರ್ಚನೆ ಮಾಡೋದು. ಅರ್ಚನೆ ಮಾಡಿದ ನಂತರದಲ್ಲಿ ಧೂಪ ದೀಪ ನೈವೇದ್ಯಾದಿಗಳು, ಪಾದಕ್ಕೆ ಧೂಪ, ಮುಖಭಾಗದಲ್ಲಿ ದೀಪವನ್ನು ತೋರಿಸೋದು, ಬಲಭಾಗದಲ್ಲಿ ತುಪ್ಪದ ದೀಪ, ಎಡಭಾಗದಲ್ಲಿ ಎಣ್ಣೆಯ ದೀಪ ಇಡೋದು ಅಂತ ಪದ್ಧತಿ. ಆ ನಂತರದಲ್ಲಿ ನೈವೇದ್ಯಾದಿಗಳು ಆ ದಿವಸ ವಿಧವಾದಂತಹ ಪಂಚಭಕ್ಷ್ಯಗಳನ್ನು ಮತ್ತು ಪರಮಾನ್ನಗಳನ್ನು ಏನು ಮಾಡಿರ್ತಾರೋ ಅದನ್ನೆಲ್ಲವನ್ನು ದೇವರ ಮುಂಭಾಗದಲ್ಲಿ ಇಟ್ಟುಕೊಂಡು ದೇವಿಗೆ ಸಮರ್ಪಣೆ ಮಾಡೋದು. ನೈವೇದ್ಯ ಓಂ ಪ್ರಾಣಾಯ ಸ್ವಾಹ ಆಣ್, ಓಂ ಅಪಾನಾಯ ಸ್ವಾಹ ಆಣ್, ಓಂ ವ್ಯಾನಾಯ ಸ್ವಾಹ ಆಣ್, ಓಂ ಉದಾನಾಯ ಸ್ವಾಹ ಆಣ್, ಓಂ ಸಮಾನಾಯ ಸ್ವಾಹ ಆಣ್. ಈ ರೀತಿಯಾಗಿ ಪಂಚಮುದ್ರೆಗಳನ್ನು ತೋರಿಸಿ ಮಾಡಬೇಕು ಅಂತಿದೆ. ಈ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಈ ಮುದ್ರೆಗಳನ್ನು ತೋರಿಸಿ ಅವಳಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಯಾಕಂತಂದ್ರೆ ದೇವತೆಗಳೆಲ್ಲ 5 ತುತ್ತನ್ನು ಊಟ ಮಾಡೋದು, ಜಾಸ್ತಿ ಇಲ್ಲ. ನಾವು ಏನು ಇದನ್ನು ತೋರಿಸಿರ್ತೇವೋ ಅದರಲ್ಲಿ ಎಲ್ಲವನ್ನೂ ಭಕ್ಷಣೆ ಮಾಡ್ತಾರೆ ಅಂತಲ್ಲ, ನಿತ್ಯ ತೃಪ್ತರು. ಆ 5 ರೀತಿಯಾಗಿ ನಾವು ಮುದ್ರೆಯನ್ನು ತೋರಿಸುವಾಗ ಅದರಲ್ಲಿ ಬೇಕಾದಂತಹ 5 ವಸ್ತುಗಳನ್ನ ಅಥವಾ 5 ಕಾಳನ್ನ ಅವರು ತಾವು ತಗೊಳ್ತಾರೆ ಅಂತ. ಆ ನಂತರದಲ್ಲಿ ತಾಂಬೂಲಾದಿಗಳನ್ನು ಸಮರ್ಪಣೆ ಮಾಡಿ ದೇವರಿಗೆ ಮಹಾಮಂಗಳಾರತಿಯನ್ನು ಮಾಡೋದು. ಎಲ್ಲರ ಒಟ್ಟಿಗೆ ಮಂಗಳಾರತಿ. ಅಂದ್ರೆ ಬೆಳಗಿನಿಂದ ಉಪವಾಸ ಎದ್ದುಕೊಂಡು ಮಾಡಬೇಕು. ಇದಾದ ನಂತರ ಗುರುಗಳೇ ಸಾಮಾನ್ಯ ಸಾಯಂಕಾಲ ಅಥವಾ ರಾತ್ರಿಯ ಸಮಯದಲ್ಲಿ ಮುತ್ತೈದೆಯರನ್ನ ಮನೆಗೆ ಅರಿಶಿನ ಕುಂಕುಮಕ್ಕೆ ಕರೀತಕ್ಕಂಥದ್ದು ಒಂದು ಪದ್ಧತಿ ಇದೆ. ಇದು ಏನನ್ನ ಸೂಚಿಸುತ್ತೆ? ಯಾವಾಗಿಂದ ನಡ್ಕೊಂಡ್ಬಂತು ಇದು ಮನೆಗೆ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಕೊಡ್ತಕ್ಕಂಥದ್ದು ಇದೆ? ಅಲ್ಲ, ಇದು ಯಾಕೆಂದ್ರೆ ಮುತ್ತೈದೆ ಭಾಗ್ಯ ಅಂತಾನೆ ಹೆಸರು. ಈಗ ಸ್ತ್ರೀಯರಿಗೆ ಸೌಭಾಗ್ಯ ಹೇಳುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಆ ಸೌಭಾಗ್ಯ ವೃದ್ಧಿಗಾಗಿ ಮತ್ತು ಕೆಲವಾರು ಮುತ್ತೈದೆಯರಿಗೆ ಆ ಸೌಭಾಗ್ಯ ದಾನಗಳನ್ನು, ಸೌಭಾಗ್ಯಗಳು ಅಂತ ಈಗ ಹೇಳಿದ್ನಲ್ಲ ಪಂಚ ರೀತಿಯಲ್ಲಿ ಇರ್ತದೆ ಅಂತ, ಅದನ್ನ ದಾನ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದರೆ ಇವರ ಸೌಭಾಗ್ಯ ವೃದ್ಧಿ ಆಗ್ತಿದೆ ಅಂತ. ಜೀವನದಲ್ಲಿ ಸ್ತ್ರೀಯರು ಬಯಸುವುದೇನು ಅಂದ್ರೆ ಸೌಭಾಗ್ಯವತಿಯಾಗಿ ತಾನು ಮರಣವನ್ನು ಹೊಂದಬೇಕು. ಆ ಸೌಭಾಗ್ಯ ಬೇಕು ಹೇಳಾದಾಗ ಇದನ್ನೆಲ್ಲವನ್ನು ಮಾಡಲೇಬೇಕಾಗ್ತದೆ. ಈ ವರಮಹಾಲಕ್ಷ್ಮಿ ಹಬ್ಬದ ಮತ್ತೊಂದು ಇಷ್ಟಾರ್ಥ ಕಾಮನೆ ಅದೇ ಅಂತೆ, ಮುತ್ತೈದೆಯರಿಗೆ ಸುಮಂಗಲಿತನವನ್ನ ಕೊಡು ಅಂತಕ್ಕಂಥದ್ದೇ ಕೇಳ್ಕೊಳ್ತಕ್ಕ. ಹೌದೌದು, ಖಂಡಿತವಾಗಿ. ಹಾಗಾಗಿ ಸಾಯಂಕಾಲದ ಹೊತ್ತು ಅವರ ಮನೆಗೆ ಇವರು ಅರಿಶಿನ ಕುಂಕುಮಕ್ಕೆ ಕರೀತಕ್ಕಂಥದ್ದು, ಅವರಿಗೆ ಮುತ್ತೈದೆಯ ಬಾಗಿನವನ್ನ ಕೊಡ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಬಾಗಿನ ಅರ್ಪಣೆ ಅಂತಕ್ಕಂಥದ್ದು ಕೂಡ ಒಂದು ನಡೆಯುತ್ತೆ. ಖಂಡಿತವಾಗಿ ಇದರ ವಿಶೇಷ. ಇದರಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ 8 ಲಕ್ಷ್ಮಿಯರು ಅಂತ ಇದೆ. ಅದರಿಂದ 8 ಜನ ಮುತ್ತೈದೆಯರಿಗಾದ್ರೂ ಕೊಡಲೇಬೇಕು. ಅದಿಲ್ಲದೆ ಹೋದ್ರೆ 5 ಮುತ್ತೈದೆಯರಿಗೆ ಅಥವಾ 3 ಮುತ್ತೈದೆಯರಿಗೆ, ಕೊನೆ ಪಕ್ಷ ಒಬ್ಬರಿಗಾದ್ರೂ ಸುಮಂಗಲಿಗೆ ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ತಲೆಗೆ ಹೂವನ್ನು ಮುಡಿಸಿ ಬಾಗಿನವನ್ನು ಸಮರ್ಪಣೆ ಮಾಡಬೇಕು. ಇದರಿಂದ ಸೌಭಾಗ್ಯ ವೃದ್ಧಿ ಆಗ್ತದೆ ಅಂತ.
ಅಂದ್ರೆ ಈ ಬಾಗಿನದಲ್ಲಿ ಇಡ್ತಕ್ಕಂಥ ವಸ್ತುಗಳು ಇದು ಏನನ್ನ ಸೂಚಿಸ್ತವೆ, ಏನೇನು ವಸ್ತುಗಳನ್ನ ಇಡ್ತಾರೆ ಇದಕ್ಕೆ? ಸಾಧಾರಣವಾಗಿ ಬಾಳೆ ಎಲೆಯಲ್ಲಿ ಅಕ್ಕಿಯನ್ನು ಇಡ್ತಾರೆ, ಅದರ ತೆಂಗಿನಕಾಯಿ ಇಡ್ತಾರೆ, ಬೆಲ್ಲದ ಅಚ್ಚನ್ನು ಇಡ್ತಾರೆ. ಆ ನಂತರದಲ್ಲಿ ಎಲೆ ಅಡಿಕೆ, ಬಾಳೆಹಣ್ಣು ಇತ್ಯಾದಿಗಳನ್ನು ಇಟ್ಟು ಮಾಡಿದಂತಹ ಕಜ್ಜಾಯಗಳು ಏನಿರ್ತಿದೆಯೋ ಅದನ್ನೆಲ್ಲವನ್ನು ಇಟ್ಟು ಸಮರ್ಪಣೆ ಮಾಡ್ತಾರೆ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲೂ ಕೂಡ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾ ಇದ್ರಂತೆ, ದಂಪತಿ ಸಮೇತ ಅವರು ಪೂಜೆಯನ್ನು ಮಾಡ್ತಾ ಇದ್ರಂತೆ. ಅದರ ಜೊತೆಗೆ ಇಡೀ ಒಂದು ಅವರ ಒಂದು ಏನು ಕಿಂಗ್ಡಮ್ ಅಂತಕ್ಕಂಥದ್ದು, ಏನೋ ಒಂದು ಪ್ರತಿಯೊಬ್ಬ ನಾಗರಿಕರು ಕೂಡ ಅವತ್ತೊಂದು ದಿವಸ ದಾನಗಳನ್ನು ನೀಡ್ತಕ್ಕಂಥದ್ದು ಇವೆಲ್ಲ ನಡ್ಕೊಂಡು ಬರ್ತಾ ಇದ್ದಿದ್ದು ಇದೇ ವರಮಹಾಲಕ್ಷ್ಮಿ ಹಬ್ಬದ ಇತ್ತೀಚಿನ ದಿವಸಗಳ ಆಚರಣೆ ಕೂಡ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಾವು ಮೈಸೂರಿನಲ್ಲಿ ಅರಸು ಮನೆತನದವರು ಕೂಡ ಈ ವರಮಹಾಲಕ್ಷ್ಮಿ ಹಬ್ಬನ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬರಿಗೂ ಸಲ್ಲುವ ದೇವತೆ ಅಂತ ಖಂಡಿತವಾಗಿ. ಇದ್ರ ಜೊತೆಗೆ ಗುರುಗಳ ಇನ್ನೊಂದು ವಿಶೇಷ, ಮಹಾಲಕ್ಷ್ಮಿಯ ವಾಹನ. ಹೌದು, ಮಹಾಲಕ್ಷ್ಮಿಯ ವಾಹನ ಗೂಬೆ ಅಂತ ಹೇಳ್ತಕ್ಕಂಥದ್ದು, ಅದು ಅದ್ರ ಬಗ್ಗೆ ಸ್ವಲ್ಪ ಗೊಂದಲಗಳಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಮಹಾಲಕ್ಷ್ಮಿ ವಾಹನ ಗೂಬೆ ಅಂತ ಕೆಲವರ ಅಭಿಪ್ರಾಯ ಇದೆ, ಕೆಲವರ ಅಭಿಪ್ರಾಯ ಗಿಳಿ ಅಂತ ಇದೆ. ಆದರೆ ಗಿಳಿಯನ್ನ ಶನಿ ಮಹಾತ್ಮನಿಗೂ ಕೂಡ ಹೇಳ್ತಾರೆ ಅಂತ. ಗಿಳಿ ಅಲ್ಲ, ಕಾಗೆ ಶನಿ ಮಹಾತ್ಮನಿಗಿರುವಂತಹದ್ದು. ಮಹಾಲಕ್ಷ್ಮಿಗೆ ಗಿಳಿ ಅಂತ ಅಭಿಪ್ರಾಯವೂ ಇದೆ. ಆದರೆ ಮಹಾಲಕ್ಷ್ಮಿ ವಾಹನದಲ್ಲಿ ಹೋದ ಉಲ್ಲೇಖಗಳು ಎಲ್ಲೂ ಇಲ್ಲ. ಪುರಾಣಗಳಲ್ಲೂ ಕೂಡ ಕೇಳಬಾರದು. ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಹೇಳುವಂತಹದ್ದು ಇದೆಯೇ ಬಿಟ್ಟರೆ ವಾಹನದಲ್ಲಿ ಹೋದ ಉಲ್ಲೇಖ ಎಲ್ಲೂ ಇಲ್ಲ. ಸೊ ಸಾಕಷ್ಟು ವಿಚಾರಗಳನ್ನ ಗುರುಗಳು ವ್ರತ ಆಚರಣೆಯ ಬಗ್ಗೆ ನಮಗೆ ತಿಳಿಸ್ಕೊಟ್ರು. ಆದರೆ ಬಹಳ ವಿಷಾದಕರವಾದಂತಹ ಸಂಗತಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ವರಮಹಾಲಕ್ಷ್ಮಿ ವ್ರತ ಆಚರಣೆ ಕೇವಲ ಡಂಬಾಚಾರವಾಗಿ ಮಾರ್ಪಾಡಾಗ್ತಾ ಇದೆ. ಇದ್ರ ಬಗ್ಗೆ ನಾವು ಗುರುಗಳ ಹತ್ರ ಮತ್ತಷ್ಟು ಮಾತಾಡೋಣ. ಅದಕ್ಕೂ ಮೊದಲು ಒಂದು ಬ್ರೇಕ್. ಲಕ್ಷ್ಮೀ ಬಾರಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳು ನಮಗೆ ವರಮಹಾಲಕ್ಷ್ಮಿ ಹಬ್ಬದ ವ್ರತಾಚರಣೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರು. ಗುರುಗಳೇ, ನಾನು ಆಗಲೇ ಬ್ರೇಕ್ಗೂ ಮೊದಲೇ ಹೇಳಿದಂತೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಅಂತಕ್ಕಂಥದ್ದು ಒಂದು ತೋರಿಕೆಯ ಹಬ್ಬ ಆಗ್ತಾ ಇದೆ, ಡಂಬಾಚಾರದ ಹಬ್ಬ ಆಗ್ತಾ ಇದೆ. ಯಾಕೆಂತಂದರೆ ಅವರ ಮನೆಯಲ್ಲಿ ಇರ್ತಕ್ಕಂಥ ಆಭರಣಗಳ ಪ್ರದರ್ಶನ, ಹಣದ ಪ್ರದರ್ಶನ, ಇದನ್ನೆಲ್ಲ ಒಂದು ಕಡೆ ಇಡೋದು, ಅವ್ರ ಮನೆಯಲ್ಲಿ ಇವ್ರು ಕರೆಯೋದು, ಇದನ್ನೆಲ್ಲ ನೋಡಿದ್ಮೇಲೆ ಅವರು ಇವ್ರಿಗಿಂತ ನಾವೇನು ಕಮ್ಮಿ ಅಂತ ಇವ್ರ ಮನೆಯಲ್ಲಿ ಇರ್ತಕ್ಕಂಥ ಆಭರಣ ಪ್ರದರ್ಶನವನ್ನೆಲ್ಲ ಮಾಡ್ತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಭಕ್ತಿ ಅಂತಕ್ಕಂಥದ್ದು ಹೋಗಿ ಕೇವಲ ಡಂಬಾಚಾರದ ಹಬ್ಬವಾಗಿ ಉಳಿತಾ ಇದೆ ಅಂತ ಕೆಲವರು ಹೇಳ್ಕೊಳ್ತಾರೆ. ಇದಕ್ಕೆ ತಮ್ಮ ಅನಿಸಿಕೆ ಏನು ಗುರುಗಳೇ? ಖಂಡಿತವಾಗಿ. ಯಾಕೆಂದರೆ ಈ ಆಭರಣಾದಿಗಳು ಇವುಗಳನ್ನೆಲ್ಲ ಸಾಕಷ್ಟು ಗೌಪ್ಯವಾಗಿಡಬೇಕು ಅಂತಲೇ ಇದೆ.
ಹೌದು. ವಿಶೇಷವಾಗಿ ಮಂಗಲ ಕಾರ್ಯದಲ್ಲಿ ಅವರು ಧಾರಣೆ ಮಾಡಬೇಕು. ಅದಲ್ಲದೆ ಪ್ರದರ್ಶನಕ್ಕಿಡುವುದೂ ಅಲ್ಲ, ಆ ದಿವಸ ಮಾತ್ರ, ಅಂದ್ರೆ ಇವತ್ತಿನ ದಿವಸ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಅಲಂಕಾರ ರೂಪವಾಗಿ ಒಂದು ಆಭರಣವನ್ನು ಹಾಕಬಹುದು. ಇದ್ದ ಮನೆಯಲ್ಲಿದ್ದಂತಹ ಎಲ್ಲ ಆಭರಣವನ್ನು ಇಟ್ಟು ಹಣದ ಅದನ್ನು ಪೂಜೆ ಮಾಡುವಂತಹ ಪದ್ಧತಿ ಇವೆಲ್ಲ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಅದನ್ನೆಲ್ಲ ಜನರಿಗೆ ತೋರುಗಾಣಿಕೆಗೆ ಮಾಡುವಂತಹದ್ದು. ಆಡಂಬರವಾಗಿ ಮಾಡಿದಾಗ ದೇವತೆಗಳು ಒಲಿಯೋದಿಲ್ಲ. ಯಾಕೆಂದ್ರೆ ಅವರಿಗೆ ಎಷ್ಟು ಅವಶ್ಯ ಇದೆಯೋ ಅಷ್ಟೇ, ನಮಗೆ ಎಷ್ಟು ಊಟಕ್ಕೆ ಬೇಕೋ ಅಷ್ಟನ್ನು ನಾವು ಮಾಡ್ಕೊಳ್ಬೇಕು. ಬಿಟ್ರೆ ಒಂದು 108 ಬಗೆಯನ್ನು ಮಾಡ್ಕೊಂಡ್ರೆ ನಮ್ಮ ಹತ್ರ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯಲ್ಲೇ ದೇವತೆಗಳಿಗೂ ಸಹಿತವಾಗಿ ಎಷ್ಟು ಅವಶ್ಯ ಇದೆಯೋ ಅಷ್ಟನ್ನೇ ಮಾಡಬೇಕು. ಬಿಟ್ರೆ ಆಡಂಬರ ರೂಪವಾಗಿ ಮಾಡಿದಾಗ ದೇವತೆಗಳು ಖಂಡಿತವಾಗಿ ಒಲಿಯುವುದಿಲ್ಲ. ಅದರಿಂದ ಅಪವಾದಗಳು ಬರುವ ಸಾಧ್ಯತೆಗಳಿದೆ. ಅದಲ್ಲದೆ ಕೆಲವಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಖಂಡಿತ ತೊಂದರೆ. ಶ್ರೀಮಂತಿಕೆ ಅನ್ನೋದು ಲಕ್ಷ್ಮಿ ಹೊರಟು ಹೋಗುವ ಸಾಧ್ಯತೆಯೂ ಇದೆ. ಯಾಕೆಂದ್ರೆ ಪದೇ ಪದೇ ಅದನ್ನು ತೆಗೆದು ಜನರಿಗೆ ತೋರಿಸಿ ಅವರ ದೃಷ್ಟಿ ಬಿದ್ದು ಆ ದೃಷ್ಟಿಯಿಂದ ಕೆಲವಷ್ಟು ಲಕ್ಷ್ಮಿಗಳು ಹೊರಟು ಹೋಗುವ ಸಾಧ್ಯತೆಯೂ ಇದೆ. ಆದ್ರಿಂದ ಅದನ್ನ ಮಾತ್ರ ಯಾವಾಗಲೂ ತೋರಿಸಬಾರದು, ಗೌಪ್ಯವಾಗಿ ಇಡಬೇಕು ಅಂತಾನೆ ಇದೆ. ಪೂಜೆಗೆ ಎಷ್ಟು ಅವಶ್ಯಕತೆ ಇದೆ, ದೇವರಿಗೆ ಒಂದು ಅಲಂಕಾರಕ್ಕೆ ಒಂದು ಆಭರಣ, ಅದನ್ನ ಖಂಡಿತವಾಗಿ. ಅದ್ರ ಜೊತೆಗೆ ಶ್ರೀಮಂತಿಕೆ ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು ದೇವಿಯಿಂದನೇ ಆಗಿರೋದ್ರಿಂದ ದೇವಿಯ ಮುಂದೆ ಆ ಪ್ರದರ್ಶನ ಎಲ್ಲ ಸಲ್ಲದು. ಓಕೆ. ಇನ್ನು ಈ ಒಂದು ವರಮಹಾಲಕ್ಷ್ಮಿ ಹಬ್ಬ ಇದಕ್ಕೆ ಸಿದ್ಧತೆಗಳು, ಪೂರ್ವ ಸಿದ್ಧತೆಗಳು, ವ್ರತಾಚರಣೆಗಳಾಯ್ತಲ್ಲ, ಪೂರ್ವ ಸಿದ್ಧತೆಗಳ ಬಗ್ಗೆ ಏನಾದರೂ ಒಂದು ಚೂರು ಮಾಹಿತಿಗಳೇನಾದರೂ ಕೊಡೋದು? ಪೂರ್ವ ಸಿದ್ಧತೆಗಳು ಅಂದ್ರೆ ಅದಕ್ಕೆ ತಳಿರು ತೋರಣಗಳು, ಪ್ರಧಾನವಾಗಿ ತಳಿರು ತೋರಣಗಳು. ಯಾಕೆಂದ್ರೆ ಲಕ್ಷ್ಮಿ ಬರುವಾಗ ಈ ಮನೆಯ ಸ್ಥಿತಿಗತಿ ಹೇಗಿದೆ ಹೇಳಿ ನೋಡ್ತಾಳೆ. ಆದ್ದರಿಂದ ತಳಿರು ತೋರಣಗಳಿಂದ ಅಲಂಕಾರವನ್ನು ಮಾಡಬೇಕು. ಮನೆಯ ಮುಂಭಾಗದಲ್ಲಿ ಸೆಗಣಿಯಿಂದ ಗೋಮಯವನ್ನು ಹಾಕಿ ಶುದ್ಧೀಕರಿಸಿ, ಆ ನಂತರದಲ್ಲಿ ಶುದ್ಧವಾದಂತಹ ಪಂಚವರ್ಣಾತ್ಮಕವಾಗಿ ರಂಗೋಲಿಯನ್ನು ಹಾಕಿ, ಆ ನಂತರದಲ್ಲಿ ಲಕ್ಷ್ಮಿಗೆ ಸರಾಗವಾಗಿ ಬರಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುವಾಗ. ಹಾಗೆಯೇ ಗುರುಗಳೇ, ಈಗ ವ್ರತಾಚರಣೆ ಮಧ್ಯಾಹ್ನದ ವೇಳೆಗೆ ಒಂದು 10-11 ಗಂಟೆ ಸಮಯಕ್ಕೆ ಮುಗಿದ ನಂತರ ಅವತ್ತಿನ ಮುಂದಿನ ದಿನಚರಿ ಹೇಗಿರಬೇಕು ಸುಮಂಗಲಿಯರದು? ಆ ದಿವಸದಲ್ಲಿ ಬಂದಂತಹ ಸುಮಂಗಲಿಯರು ಎಲ್ಲರಿಗೂ ತೀರ್ಥ ಪ್ರಸಾದವನ್ನು ಕೊಟ್ಟು ಮಹಾಮಂಗಳಾರತಿ ಮಾಡಿದ ನಂತರ, ಅಲ್ಲಿಗೆ ನಾನು ನಿಲ್ಲಿಸಿದ್ದೇನೆ, ಮಹಾಮಂಗಳಾರತಿಯನ್ನು ಮಾಡಿದ ನಂತರದಲ್ಲಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಮಸ್ತೆ, ಅಲ್ಲಿ ಏನೋ ಈಗ ತಾವು ಹೇಳಿದ್ರ ನಮಸ್ತೆ ಎಸ್ತು ಮಹಾಮಾಯೆ, ಅದು 8 ರೀತಿಯಂತಹ ಮಂತ್ರಗಳಿದ್ದಾವೆ. ಅದನ್ನು ನಾವು ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅನಂತರ ಮಂತ್ರಪುಷ್ಪಾದಿಗಳನ್ನೆಲ್ಲ ಸಮರ್ಪಣೆ ಮಾಡಿ ದೇವಿಗೆ ಮುಕ್ತಾಯವನ್ನು ಬಂದ ನಂತರದಲ್ಲಿ ಕಂಕಣವನ್ನು ಧಾರಣೆ ಮಾಡಬೇಕು. ಆ ಕಂಕಣ ಬಹಳ ಮುಖ್ಯವಾಗಿರ್ತದೆ. ಏನು 12 ಗ್ರಂಥಿಯಿಂದ ಮಾಡಿದಂತಹ ಆ ಕಂಕಣ ಧಾರಣೆ ಮಾಡಿದ ನಂತರದಲ್ಲಿ ಬಂದಂತಹ ಮುತ್ತೈದೆಯರಿಗೆ ಅರಿಶಿನ ಕುಂಕುಮಾದಿಗಳನ್ನೆಲ್ಲ ಕೊಟ್ಟು ಆ ನಂತರದಲ್ಲಿ ಊಟದ ವ್ಯವಸ್ಥೆ, ಅವರಿಗೆ ಭೋಜನವನ್ನು ಕೊಟ್ಟು ಅವರನ್ನು ಸಂತೃಪ್ತಿಪಡಿಸಿ ಆ ನಂತರದಲ್ಲಿ ತಾನು ಊಟ ಮಾಡಬೇಕು. ಓಕೆ ಗುರುಗಳೇ, ಸಾಕಷ್ಟು ಈ ವರಮಹಾಲಕ್ಷ್ಮಿ ಹಬ್ಬದ ವೈಶಿಷ್ಟ್ಯತೆನೇ ಹಾಗೆ ಅಂತ ಅನ್ಸುತ್ತೆ. ಯಾಕೆಂತಂದರೆ ಲಕ್ಷ್ಮಿ ಅಂತಕ್ಕಂಥವಳು ಎಲ್ಲ ವರ್ಗದವರಿಗೆ ಎಲ್ಲ ಸಮಯದಲ್ಲಿ ಎಲ್ಲರಲ್ಲೂ ಸಲ್ಲುವವಳು ಲಕ್ಷ್ಮೀ ದೇವಿ. ಇದರಲ್ಲಿ ಯಾವುದೇ ಜಾತಿ ಮತ ಭೇದಗಳು ಅಡ್ಡ ಬರ್ತಕ್ಕಂಥದ್ದಲ್ಲ. ಇದ್ರ ಜೊತೆಗೆ ಎಲ್ರಿಗೂ ಬೇಕಾದಂತಹ ತಾಯಿ ಲಕ್ಷ್ಮೀ ದೇವಿ. ಆ ವರಮಹಾಲಕ್ಷ್ಮಿ ಹಬ್ಬದ ಈ ದಿವಸ ಎಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಆ ದೇವತೆ ಕರುಣಿಸಲಿ. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಂತಹ ಗುರುಗಳಿಗೆ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾನೆ. ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಮಯ ಬಂದಿದೆ ವೀಕ್ಷಕರೇ. ಕಾರ್ಯಕ್ರಮವನ್ನು ಮುಗಿಸೋಣ. ಅದಕ್ಕೂ ಮೊದಲು ಗುರುಗಳಿಂದ ಲಕ್ಷ್ಮೀ ಸ್ತೋತ್ರ ನಡೆಯುತ್ತೆ. ಲಕ್ಷ್ಮೀ ಸ್ತೋತ್ರದ ಜೊತೆಗೆ ನಮ್ಮ ಕಾರ್ಯಕ್ರಮದ ಮುಕ್ತಾಯ. ಗುರುಗಳೇ. ಶಂಖಚಕ್ರಗದಾಹಸ್ಥೆ ಶುಭ್ರವರ್ಣೆ ಶುಭಾನನೆ ಮಮ ದೇಹಿ ವರಂ ಲಕ್ಷ್ಮೀ ಸರ್ವಸಿದ್ಧಿಪ್ರದಾಯಿನಿ ಭಗವತಿ ನಮಃ. No.